ನಾನು ಹೇಳಲಿಕ್ಕೆ ಬೇಕಾದಷ್ಟಿದೆ. ಇವ್ರು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ. ಇವ್ರ ಆಸ್ತಿ ಎಲ್ಲಿಂದ ಬಂತು? ಇವ್ರ ಕುಟುಂಬದ ಆಸ್ತಿ ಎಷ್ಟಿದೆ ಇವತ್ತು ಕೇಳಿ ಅವ್ರನ್ನೇ. ಅವರೇ ಡಿಕ್ಲೇರ್ ಮಾಡಲಿ, ನಾನು ಬೇಡ. ಎಲ್ಲಿಂದ ಮಾಡವ್ರೆ? ಅವರಾದರೆ ಬಿಸ್ನೆಸ್ ಮಾಡವ್ರೆ. ಇವ್ರು ಯಾವ ಬಿಸ್ನೆಸ್ ಮಾಡಿದರು? ನನಗೆ ದೇವೇಗೌಡರು ಏನು ಹೇಳಿದರು ಅಂತ ನನಗೆ ಗೊತ್ತಿದೆ, ಅದನ್ನು ಹೇಳ. ದೇವೇಗೌಡರು ಇವರಿಂದ ದೇವೇಗೌಡರ ಗೌರವವನ್ನು ಕಳೆಯೋಕೆ ಹೋಗಲ್ಲ ನಾನು. ಅವರು ಒಂದಷ್ಟು ದಿವಸ ನನ್ನನ್ನು ಮಗನ ರೀತಿ ಪ್ರೀತಿಸಿರೋರು. ಇವ್ರು ಮಾಡೋ ತಪ್ಪಿಗೋಸ್ಕರ ದೇವೇಗೌಡರ ಗೌರವವನ್ನು ಕಳೆಯೋಕೆ ಹೋಗಿ ಇಷ್ಟ ಇಲ್ಲ ನನಗೆ. ಕೇಳಿ, ಅವ್ರನ್ನೇ ಹೇಳ್ತಾರೆ. ಅವರು ಅವ್ರ ಅಣ್ಣನ ಬಗ್ಗೆ ಮಾತಾಡಿರೋದು, ಇನ್ನೊಬ್ಬ ಅಣ್ಣನ ಬಗ್ಗೆ ಮಾತಾಡಿರೋದು, ತಮ್ಮನ ಬಗ್ಗೆ ಮಾತಾಡಿರೋದು ಎಲ್ಲವೂ ನನ್ನ ಹತ್ರ ಇದೆ. ಅದಕ್ಕೆ ಅವ್ರನ್ನೇ ಕೇಳಿ ಅಂತ ಹೇಳಿದ್ರು. ನಾನು ಮತ್ತೊಬ್ಬ ಕುಮಾರಸ್ವಾಮಿ ಆಗಬಾರ್ದಲ್ಲ. ನೀವು ಹೇಳಿದ್ರಿ ಅಂತ ನಾನು ಟೆಂಪ್ಟಾಗಿ ಹೇಳಿದ್ರೆ ನಾನು ಮತ್ತೊಬ್ಬ ಕುಮಾರಸ್ವಾಮಿ ಆಯ್ತೀನಿ. ಏನು ಇವನಿಗೆ ಅವಶ್ಯಕತೆ ಇದೆ ಚಲರಾಯಸ್ವಾಮಿ ಯಾಕೆ ಹಿಂಗೆ ಮಾತಾಡ್ದ ಅಂತ 4 ಜನ ಕೇಳ್ತಾರೆ. ಅದನ್ನು ಕೇಳಿಸ್ಕೋಬಾರ್ದಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಸೊ ಈ ಒಂದು ಮನಸ್ಥಿತಿ ಇಟ್ಕೋಬಾರ್ದು. ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ, ಅವರ ಆಸ್ತಿನ, ಅವರ ಹಣನ ಅಥವಾ ಅವ್ರ ಧೈರ್ಯನ ಇನ್ನೊಂದು ಇವರಿಗೆ ಸಂಬಂಧ ಇಲ್ಲದಿರೋ ವಿಚಾರ. ಇವತ್ತು ಈ ರಾಜ್ಯದ ನಾಡಿನ 7 ಕೋಟಿ ಜನದ ಪ್ರತಿನಿಧಿಯಾಗಿ ಅವರು ಕೂತಿದ್ದಾರೆ. ಗೌರವವಾಗಿ ನಿಮ್ಗೆ ಕೊಡೋಕ್ಕೆ ಇಷ್ಟ ಇಲ್ವಾ? ಸುಮ್ಮನೆ ಇದ್ದುಬಿಡಿ. ನಿಮ್ಗೆ ಹೊಟ್ಟೆ ಕಿಚ್ಚು ನನಗೆ ಗೊತ್ತು. ಯಾವ ಒಕ್ಕಲಿಗರನ್ನೂ ಇಷ್ಟಪಡಲ್ಲ, ಯಾವ ಒಕ್ಕಲಿಗರನ್ನೂ ಇಷ್ಟಪಡಲ್ಲ. ನನ್ನ ಆದಿಯಾಗಿ ಇಲ್ಲಿವರೆಗೆ ಒಂದು 100 ಜನ ಲೀಸ್ಟ್ ಇರ್ಬೋದು. ನಮ್ಮ ಬಚ್ಚೇಗೌಡರು ಹೇಳೋರಲ್ಲ, ಅದನ್ನ ಇನ್ನೊಂದ್ಸಲಿ ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗವಾಗ ಬರ್ತದೆ, ನಿಮ್ಮ ಟಿ ವಿದು ಸಾಧ್ಯ ಆದ್ರೆ ಒಂದು ಸಲ ಹಾಕಿ ಸಾಕದೊಂದೇ, ನಾನು ಮತ್ತೆ ಹೇಳಬೇಕಾಗಿಲ್ಲ. ಸೊ ಅದರಿಂದ ಈಗಲೂ ನಾನು ನಮ್ಮ ಹಳೆಯ ಪಕ್ಷ ನಿಮ್ಮ ಜೊತೆಯಲ್ಲಿ ಒಳ್ಳೆಯದೋ ಕೆಟ್ಟದ್ದೋ ಸರಿಯೋ ತಪ್ಪೋ ಒಂದಷ್ಟು ದಿವಸ ಕೆಲಸ ಮಾಡಿದ್ದೀವಿ. ನನಗೆ ನಿಮಗೆ ಯಾರು ದಾರಿನಲ್ಲಿ ತೂಚಿ ಅಂದ್ರೂ ನಮಗೂ ಏನೋ ಒಂದು ಕಡೆ ಯಾಕಪ್ಪ ಅಂತ ಅನಿಸುತ್ತೆ. ನಾವು ಇಲ್ಲಿ ನಿಂತ್ಕೊಂಡು ನೀವು ಅಂದಾಗ ನಾವು ರಿಯಾಕ್ಟ್ ಮಾಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಮಗೆ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ನಮಗೆ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ಬಗ್ಗೆ ಆಗಲಿ, ನಿಮ್ಮ ಪಕ್ಷದ ಬಗ್ಗೆ ಆಗಲಿ ದ್ವೇಷನೂ ಇಲ್ಲ, ಬೇಜಾರೂ ಇಲ್ಲ, ಹೊಟ್ಟೆ ಉರಿನೂ. ಎಲ್ಲಿ 120 ಸೀಟ್ ತಗೊಂಡು ನಾವೇ ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ ರೀ. ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ 120. ನೋಡ್ರಿ, ಡಿ ಕೆ ಶಿವಕುಮಾರು ಏನು ಹೇಳವ್ರೆ, ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರೆದಿಟ್ಕೊಳ್ಳಿ. ಚಾಲೆಂಜ್ ಮಾಡ್ತಾರ ಕೇಳಿ, ಬರಲಿ. ಅವರು ಬಿ ಜೆ ಪಿಯಿಂದ ಹೊರಗಡೆ ಬರ್ತಾರ ಕೇಳ್ರಿ, ಬರೋಕ್ಕೆ ಹೇಳ್ರಿ. ಫಸ್ಟು ನೋಡ್ರಿ, ಅವ್ರು ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವರು ಅಲಯನ್ಸಿಂದ ಹೊರಗಡೆ ಬರಬೇಕು. ಇದು ಒಂದು ನಡೆದೋಲಿ. ಮೈತ್ರಿ ಸರ್, ಮೈತ್ರಿ ಇಟ್ಕೊಂಡು ಅವ್ರದ್ದೇನ್ರಿ? ಯಾವ ಮೈತ್ರಿಲಿದ್ರೂ 28ಕ್ಕೆ ಕಾಂಗ್ರೆಸ್ ಸರ್ಕಾರ ಇದೇ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವನೇ. ಸಿದ್ದರಾಮಯ್ಯನವರು, ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವ್ರ ಲೀಡರ್ಶಿಪ್ನಲ್ಲಿ ಮತ್ತೆ ಇದೇ ಸರ್ಕಾರ ಬರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಬಿ ಜೆ ಪಿ ಜೊತೆಯಲ್ಲಿ ಒಂದಷ್ಟು ಸೀಟ್ 70, 80, 60 ಗೆದ್ದರೆ ಇವ್ರದ್ದೇನಿದೆ ಪಾತ್ರ? ಇವ್ರು 20 ಗೆದ್ದು, ಅವ್ರ 60 ಗೆದ್ದು 80 ಆದರೆ ಇವ್ರದ್ದೇನಿದೆ ಪಾತ್ರ? ಬರಬೇಕು. ಪಕ್ಕದ್ದೇ ರಾಜ್ಯ ಇದೆಯಲ್ಲಪ್ಪ, ಇವ್ರಿಗಿಂತ ವಯಸ್ಸಲ್ಲಿ ಚಿಕ್ಕವರು ಜಗನ್ನು. ಅವ್ರನ್ನ ನೋಡಾರು ಛಲ ಬರಬೇಕಲ್ಲ. ಇಷ್ಟು ಅಂದ ಮೇಲೆ ಸ್ವಾಭಿಮಾನ ಬರಬೇಕಲ್ಲ ಅವ್ರಿಗೆ. ಸ್ಟಾಲಿನು ಒಂದ್ಸಲ ಸೋತವ್ರೀಗ, ಅವ್ರು ನಿಮ್ಮಂಗೆ ಆಡ್ತಾರ? ಬರಲಿ. ನಾನು ಜನತಾದಳನ ನನ್ನ ಜವಾಬ್ದಾರಿ ತಗೊಂಡ ಮೇಲೆ ಸ್ವತಂತ್ರವಾಗಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತ 10,000 ಬಾರಿ ಹೇಳಿದ್ದಾರೆ. ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರದೇ ಇದ್ದರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ವೀಕಾರ ಮಾಡಿ.
ನಾನು ಸವಾಲು ಹಾಕಲ್ಲಪ್ಪ, ಅವ್ರಂಗೆ ನಾನು ದೊಡ್ಡವನಲ್ವಲ್ಲ. ಸ್ವೀಕಾರ ಮಾಡಲಿ ಚಾಲೆಂಜನ್ನು. ಒಕ್ಕಲಿಗ ನಾಯಕತ್ವದ ಫೈಟು ಇಲ್ಲ, ಏನೂ ಇಲ್ಲ. ನಾವು ಎಲ್ಲ ಸಮಾಜ ಒಟ್ಟುಗೂಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದೆ. ಯಾವುದು ಒಂದು ಸಮಾಜ ಸೀಮಿತ ಅಲ್ಲ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಯಾರು ಅಂದರೆ ಒಬ್ಬ ಒಕ್ಕಲಿಗ ನಾಯಕರು ಸಹಜವಾಗಿ. ಸಿದ್ದರಾಮಯ್ಯ ಯಾರು ಅಂದರೆ ಒಬ್ಬ ಹಿಂದುಳಿದ ನಾಯಕರು. ಬಾಗುರು ಪರವಾಗಿಲ್ಲ, ಹಿಂದುಳಿದ ವರ್ಗದ ನಾಯಕರು. ಯಾರೇ ಆಗಲಿ ಒಂದು ಸಮಾಜದ ಗುರುತು ಸಹಜವಾಗಿ ಬರುತ್ತೆ. ಇವತ್ತು ಹಳ್ಳಿನಲ್ಲಿ ಜನ ಫೋನ್ ಮಾಡ್ತಾರಲ್ರಿ, ಏನಾಗಿದ್ರಿ ಕುಮಾರಸ್ವಾಮಿ ಅವ್ರಿಗೆ. ಒಬ್ಬ ಇವರಂತೂ 2018ರಲ್ಲಿ ಇವರು ಅಧಿಕಾರಕ್ಕೆ ಎಳಿಕಿಳಿ ಏನಾಗ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳಿದ್ರೆ ಸೋಮಶೇಖರ್ ಅವರೆಲ್ಲ ನಾವು ಮತ್ತೆ BJPಗೆ ಹೋಗಲ್ಲ ಬರ್ತೀನಿ ಎಂದಾಗ ಇವರು ಒಪ್ಪಲಿಲ್ಲ. 2004ರಲ್ಲಿ SM ಕೃಷ್ಣರು ಮತ್ತೆ ಅವಕಾಶ ಸಿಗ್ತದೆ ಎಂದಾಗ ಒಪ್ಪಲಿಲ್ಲ. ಈಗ ಸಿದ್ದರಾಮಯ್ಯನವರು ಸಂತೋಷವಾಗಿ ಒಪ್ಪಿ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು 136 ಜನ ನಗ್ನಗ್ತಾ ಮುಖ್ಯಮಂತ್ರಿಯನ್ನು ಒಪ್ಕೊಂಡಿದ್ದಾರೆ. ಈಗಲಾರೂ ಸೌಜನ್ಯವಾಗಿ ಅಧಿಕಾರ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ಒಂದು ಸಲಹೆ ಕೊಡೋದು ಬಿಟ್ಬಿಟ್ಟು ಈ ಥರ ಎಲ್ಲ ಬೆಳಗ್ಗೆ ಎದ್ದರೆ ಹೊಟ್ಟೆ ಕಿಚ್ಚುಪಡ್ತಕ್ಕಂಥದ್ದನ್ನು ಅಂತ ಹೇಳಿ ನಮ್ಮ ಮಂಡ್ಯದಲ್ಲಿ, ಹಾಸನದಲ್ಲಿ ಹುಡುಗರುಗಳು ಭಾಳಷ್ಟು ನೊಂದ್ಕೊಂಡು ಮಾತಾಡ್ತಾರೆ. ಇವನ್ನ ಯಾರು ಒಪ್ಪೋರೋ ನನಗೆ ಗೊತ್ತಿಲ್ಲ. ಯಾವ ಪುಣ್ಯಾತ್ಮರು ಇವರು ಸ್ಟೇಟ್ಮೆಂಟ್ಗಳನ್ನ ಪ್ರಶಂಸೆ ಮಾಡ್ತಾರೆ ನನಗೆ ಗೊತ್ತಾಗ. ಏನಿಲ್ಲ, ಅವರು ಮಂತ್ರಿ, ಅವರು ಮೋದಿಯವ್ರನ್ನ BJP ಅವ್ರನ್ನ RSSನ ಬೆಂಬಲಿಸ್ತಾ ಇರೋದು ಈ ರೀಶಫಲಲ್ಲಿ ಮುಂದುವರಿಲಿ ಅಂತ. ನನಗೆ ಬಿಡ್ರಿ, ನನಗೆ ಯಾವತ್ತೂ ನಾನು ಮಂತ್ರಿ ಆಗಬೇಕು ಬಿಡಬೇಕು ಅಂತೆಲ್ಲ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ನಮ್ಮ ಮುಖ್ಯಮಂತ್ರಿಗಳು ಅಥವಾ ಮಾಜಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇವರಂಗೆ ಈ ಒಂದು ನಾಳೆ ಬೆಳಗ್ಗೆ ಇನ್ನೊಂದು 15 ಒಂದು ತಿಂಗಳೊಳಗೂಡೂ ರೀಶಫಲ್ ಇದೆಯಲ್ಲ ಕೇಂದ್ರದಲ್ಲಿ, ಅಲ್ಲಿ ಮುಂದುವರಿಸ್ಲಿ ಅಂತ ಕುಮಾರಸ್ವಾಮಿ ಅವರು ಆಡೋದು. ನನ್ನಲ್ಲ, ನಾನು ಮಂತ್ರಿ ನೋಡಿದ್ದೀನಿ, ಹೊಸ್ದಾಗಿ ಮಂತ್ರಿ